ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸಿಂಪಲ್ ಆಗಿರುವಂತ ಡಿಸೈನು. ಇದಕ್ಕೆ ನಾನು ಬೀಡ್ ಯೂಸ್ ಮಾಡಲ್ಲ, ಅದಕ್ಕೆ ಹಾರೆಳೆ ದಾರ ತಗೊಂಡಿದ್ದೀನಿ. ಹಾಗೇನೆ ಇವತ್ತು ಸ್ಯಾಂಪಲ್ ಪೀಸ್ ಆಗಿ ಲೇಸ್ ಅಲ್ಲಿ ಇವತ್ತು ಡಿಸೈನ್ ಮಾಡಿ ತೋರಿಸ್ತೀನಿ. ತುಂಬಾನೇ ಸಿಂಪಲ್ ಆಗಿದೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ನಿಮ್ ಬೀಡ್ ಬೇಡ ಅಂತ ಹೇಳೋರು ಬೀಡ್ ಸ್ಕಿಪ್ ಮಾಡ್ಕೋಬಹುದು. ನಾನು ಅದಕ್ಕೆ 10 ಅಥವಾ 11 ನಂಬರ್ ನೀಡಲ್ ತಗೋಬಹುದು. ಈಗ ಶುರು ಮಾಡೋಣ. ಮೊದಲಿಗೆ ಆರೆಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಇಲ್ಲಿ ಲಾಕ್ ಆದಮೇಲೆ ನಾನಿಲ್ಲಿ 3 ಚೈನ್ ಮಾಡ್ಕೊಳ್ತೀನಿ. 1 2 3 ಚೈನ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಅದ್ರ ಪಾಯಿಂಟಿಗೆನೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದೆಲ್ಲ, ಅದ್ರ ಪಾಯಿಂಟ್ ಅಥವಾ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ತುಂಬಾನೇ ಈಸಿ ಇದೆ ಡಿಸೈನ್ ಇದು. ಮತ್ತೆ ನಾನೀಗ 3 ಚೈನ್ 1 2 3 ಚೈನ್ ಮಾಡಿಕೊಂಡು ಇದನ್ನು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ಗೆ ಈ ಥರ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು 4 ಚೈನ್ 1 2 3 4 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನಾನು 3 ಚೈನ್ ಹಾಕಿ ಪಕ್ಕಕ್ಕೆ ಲಾಕ್ ಮಾಡಿದರೆ ಅಲ್ಲಿ ಗ್ಯಾಪ್ ಇರುತ್ತೆ. ಇಲ್ಲಿ 3 ಚೈನ್ ಗ್ಯಾಪ್, ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ, ದಾರ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬ, 2ರಲ್ಲಿ 1 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಡಬಲ್ ಕ್ರೋಶೆ ಕಂಬ. ಇಲ್ಲಿ ನಾನು 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ, ಇನ್ನು ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಈಗ 6 ಡಬಲ್ ಕ್ರೋಶೆ ಕಂಬ ಆದಮೇಲೆ ನೀಡಲ್ನ ಮೇಲೆ ತೆಗೆದು ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ ಅದ್ರ ಮೇಲ್ಗಡೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಲ್ಲ ನಿಮಗೆ, ಬ್ಯಾಕ್ ಸೈಡ್ ಇಂದ ನೀಡಲ್ ಹಾಕಿ ಫಸ್ಟ್ ಡಬಲ್ ಕ್ರೋಶೆ ಕಂಬದೊಳಗಡೆ ನೀಡಲ್ ಹಾಕಿ ಬ್ಯಾಕ್ ಸೈಡ್ ಇಂದ. ಈಗ ನೋಡಿ, ಈ ದಾರ ಇತ್ತಲ್ಲ ಇಲ್ಲಿ, ಈ ದಾರಾನ ಅದ್ರ ಒಳಗಡೆಯಿಂದ ಎಳ್ಕೊಳ್ತೀನಿ. ಈ ತರ ನೋಡಿ, ಎಳ್ಕೊಂಡು ಅಲ್ಲಿಂದ 4 ಚೈನ್ ಹಾಕೊಳ್ತೀನಿ. 1 2 3 4 ಚೈನ್ ಹಾಕೊಂಡು ಇಲ್ಲಿ ಲಾಕ್ ಇದೆ ನೋಡಿ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ನಾನಿಲ್ಲಿ 3 ಚೈನ್ ಮಾಡ್ಕೊಳ್ತೀನಿ. 1 2 3 ಚೈನ್ ಮಾಡಿಕೊಂಡು ಇಲ್ಲಿ ಲಾಕ್ ಇದೆ ನೋಡಿ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ 2 ಡಬಲ್ ಕ್ರೋಶೆ ಕೌಂಟಿಗೆ ಬರುತ್ತೆ. ಹಾಗಾಗಿ ನಾನೀಗ ಇಲ್ಲಿ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು 4 ಚೈನ್ ಹಾಕಿದಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡು ಹೋಗ್ತೀನಿ. 2ರಲ್ಲಿ 1 2ರಲ್ಲಿ 1 ನೋಡಿ, 1 ಡಬಲ್ ಕ್ರೋಶೆ ಆಯ್ತು. ಮತ್ತೆ 2 3 4 5 6 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಇಲ್ಲಿ 2 3 ಚೈನ್ ಹಾಕಿ ಲಾಕ್ ಮಾಡಿದಲ್ಲ, ಅದು ಕೌಂಟಿಗೆ ಬಂದಾಗ 8 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಅಲ್ಲಿಂದ 3 ಚೈನ್ 1 2 3 ಚೈನ್ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಚೈನ್ ಹಾಕಿದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು 1 ಡಬಲ್ ಕ್ರೋಶೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಸೇಮ್
ಹೋಲ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೋಬೇಕು. ನೋಡಿ ಈ ತರ. ಅಲ್ಲಿಂದ ಇದು ಕೂಡ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. 2 ಡಬಲ್ ಕ್ರೋಶೆ ಕಂಬ ಆಯ್ತಲ್ವಾ. ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ ನಾ 4 ಚೈನ್ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನಾನಿಲ್ಲಿ 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 2 3 4 5 6 7. ಈಗ 8ನೇ ಡಬಲ್ ಕ್ರೋಶೆ ಕಂಬನ ನೋಡಿ ಇಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದ್ದೆಲ್ಲ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಇಲ್ಲಿ ಈ ಬಟ್ಟೆಗೆ ಲಾಕ್ ಮಾಡಿದ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಇದನ್ನ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ನೋಡಿ ಇಲ್ಲಿ ಈ ತರ ಲಾಕ್ ಮಾಡ್ಕೋಬೇಕು. ಈ ತರ ಬರುತ್ತೆ. ಅಲ್ಲಿಂದ ಇಲ್ಲ ನಿಮ್ಗೆ ಬೀಡ್ ಬೇಕಾದ್ರೆ ಇಲ್ಲಿ ಬೀಡ್ ಕೂಡ ಆ್ಯಡ್ ಮಾಡ್ಕೋಬಹುದು. ಅಲ್ಲಿಂದ 1 2 3 ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. 3 ಅಥವಾ 4 ಚೈನ್ ಕೂಡ ಹಾಕೋಬಹುದು. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತೆ 3 ಚೈನ್ 1 2 3. ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3. ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ 1 2 3. 3 ಚೈನ್ ಹಾಕೊಂಡು ಇದ್ರ ಪಕ್ಕದಲ್ಲೇ ಇಲ್ಲಿ ಒಂದು ಲಾಕ್ ಮಾಡಿದ್ದಲ್ಲ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 3 ಚೈನ್ 1 2 3. ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ. ಅಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು 4 ಚೈನ್ ಹಾಕೊಳ್ತೀನಿ. 1 2 3 4 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 3 ಚೈನ್ ಹಾಕಿದಲ್ಲಿ ಗ್ಯಾಪ್ ಇದೆಲ್ಲ ಹೋಲ್ ಕಾಣಿಸುತ್ತೆ ಅಲ್ಲ ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡೆ ಇಲ್ಲಿಂದ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗ್ತೀನಿ. ನೋಡಿ 6 ಡಬಲ್ ಕ್ರೋಶೆ ಕಂಬ ಆಗಿದೆ. ಈಗ ದಾರಾನ ಮೇಲೆ ಮಾಡ್ಕೊಳ್ತೀನಿ. ಮಾಡ್ಕೊಂಡು ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ. ನೋಡಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಇರುವ ಹೋಲ್ ಒಳಗಡೆಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡಿ ಈ ತರ ನೀಡಲ್ ಹಾಕಿ ಇಲ್ಲಿ ದಾರ ಇದೆ ನೋಡಿ ಆ ಹೋಲ್ ಒಳಗಡೆಯಿಂದ ಎಳ್ಕೊಳ್ತೀನಿ. ಈಗ ಇದು ಪಫ್ ಡಿಸೈನ್ ಆಗುತ್ತೆ. ಇಲ್ಲಿ ಮತ್ತೆ ನಾನಿಲ್ಲಿ 4 ಚೈನ್ ಮಾಡ್ಕೊಳ್ತೀನಿ. 1 2 3 4 ಚೈನ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ 3 ಚೈನ್ ಮಾಡಿ ಲಾಕ್ ಮಾಡಿದ್ದೆಲ್ಲ ಆ ಲಾಕ್ ಒಳಗಡೆಗೇನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಮಾಡಿಕೊಂಡೆ. ಅಲ್ಲಿಂದ ಮತ್ತೆ ನಾನಿಲ್ಲಿ 3 ಚೈನ್ 1 2 3 ಚೈನ್ ಮಾಡಿಕೊಂಡು ಇಲ್ಲಿ ಲಾಕ್ ಇದೆ ನೋಡಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ನಾನಿಲ್ಲಿ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 4 ಚೈನ್ ಹಾಕಿದ್ದೆ ಅಲ್ವಾ 4 ಚೈನ್ ಲಾಕ್ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಒಂದಾಯ್ತಲ್ವಾ. ಈಗ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಇಲ್ಲಿ 6 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಅಲ್ಲಿಂದ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತೆ ಫಸ್ಟ್ ಡಬಲ್ ಕ್ರೋಶೆ ಕಂಬ ಹಾಕಿದಲ್ಲ ಅಲ್ಲಿ ನೋಡಿ ಈ ತರ ಕಾಣಿಸುತ್ತೆ ನಿಮ್ಗೆ. ಅಲ್ಲಿ ನೀಡಲ್ ಹಾಕಿ ದಾರನ ಎಳ್ಕೊಂಡು ನೋಡಿ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. 1 ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪ್ಲೇಸಲ್ಲೇ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ.
ಈಗ 2 ಡಬಲ್ ಕ್ರೋಶೆ ಕಂಬ ಆಯ್ತು, 3 ಚೈನು ಮತ್ತೆ 2 ಡಬಲ್ ಕ್ರೋಶೆ ಕಂಬ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಇಲ್ಲಿ ನಾನು 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈಗ 1 ಆಯ್ತು, 2, 3, ಇಲ್ಲಿ ನಾನೀಗ 8 ಡಬಲ್ ಕ್ರೋಶೆ ಕಂಬ ಈಗ ಮಾಡ್ಕೊಳ್ತೀನಿ. ನೋಡಿ 7 ಡಬಲ್ ಕ್ರೋಶೆ ಕಂಬ ಆಯ್ತು. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿರ್ತೀವಿ ಅಲ್ವಾ, ಕಾಣಿಸ್ತಾ ಇದೆಲ್ಲ ನೋಡಿ, ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ನೋಡಿ 2ರಲ್ಲಿ 1, 2ರಲ್ಲಿ 1, ಅಲ್ಲಿಂದ ಇದು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿಕೊಂಡು ನೋಡಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಮಾಡ್ಕೊಂಡಾಯ್ತು. ಈ ತರ ಬರುತ್ತೆ ಡಿಸೈನು. ಇಲ್ಲಿ ಮಧ್ಯದಲ್ಲಿ ನೋಡಿ ಇಲ್ಲಿ ಪಫ್ ಡಿಸೈನ್ ಬರುತ್ತೆ. ಈ ತರ ನಾನು ಫುಲ್ ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ. ಈ ಸೆಂಟ್ರಲ್ಲಿ ಪಫ್ ಡಿಸೈನ್ ಬಂದಾಗಿದೆ ನೋಡಿ, ಇದೆ ಎಂಬೋಸಿಂಗ್ ಆದಾಗೆ ಇದೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಬೀಡ್ ಬೇಕಾದ್ರೆ ಇಲ್ಲಿ ಬೀಡ್ ನ ಹಾಕೊಂಡು ಡಿಸೈನ್ ಮಾಡ್ಕೋಬಹುದು. 2 ಸೈಡ್ ಅಲ್ಲೂ ಸ್ಮಾಲ್ ಬೀಡ್ ನ ಇಲ್ಲಿ ಡಬಲ್ ಕ್ರೋಶೆ ಹಾಕ್ತಿವಲ್ವಾ, ಡಬಲ್ ಕ್ರೋಶೆ ಹಾಕೋಲ್ಲಿಗೆ ಬೀಡ್ ಹಾಕೊಂಡು ಕೂಡ ಮಾಡ್ಬೋದು. ನಾನು ಇಲ್ಲಿಗೆ ಬೀಡ್ ಯೂಸ್ ಮಾಡಿಲ್ಲ. ನಿಮ್ಗೆ ಬೀಡ್ ಬೇಕು ಅಂದಾಗ ನೀವು ಬೀಡ್ ಹಾಕೋಬಹುದು. ಮತ್ತೆ ಇಲ್ಲಿ ಕುಚ್ಚು ಪಕ್ಕದಲ್ಲಿ ಆ ಕಡೆ ಈ ಕಡೆ ಕೂಡ ಸ್ಮಾಲ್ ಬೀಡ್ ನ ಯೂಸ್ ಮಾಡ್ಕೋಬಹುದು. ಅದರಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ ತರ ಬೇಕು ಅಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕೂಡ ನಾನು ಡಿಸೈನ್ ಮಾಡಿ ಯಾವ ತರ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ನೋಡಿ ಈ ತರ ಇದೆ ಡಿಸೈನ್. ಇದಕ್ಕೆ ನಾನು 137 ದಾರದಿಂದ ಕುಚ್ಚು ಹಾಕಿದ್ದೀನಿ, ಸ್ಮಾಲ್ ಆಗಿ ಕುಚ್ಚು ಹಾಕೊಂಡಿದ್ದೀನಿ. ಹಾಗೇನೆ ನಿಮ್ಗೆ ಈ ಡಿಸೈನ್ ಹೇಗ್ ಅನ್ಸ್ತು ಅಂತ ನನಗೆ ತಿಳಿಸಿ. ಹಾಗೇನೆ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಗೂ ಕೂಡ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೇನೆ ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 650 ಇಂದ 700, 750 ವರೆಗೂ ಇದಕ್ಕೆ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ಹಾಗೇನೆ ಯಾರೆಲ್ಲ ಹೊಸೊಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೇನೆ ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ಮೊದಲಿಗೆ ನನ್ನ ವಿಡಿಯೋಸ್ ನ ನೋಡ್ಬೋದು. ಹಾಗೇನೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೂಡ ಕೊಡ್ಬೋದು, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.